ಹಾಯ್ ಎವ್ರಿವನ್. ನಾರ್ಮಲ್ ಮೆಣಸಿನ್ಕಾಯಿ ಬಜ್ಜಿನ ತಿಂದೇ ಇರ್ತೀವಿ, ಆದರೆ ಸ್ಟ್ರೀಟ್ ಸ್ಟೈಲ್ ಸ್ಟಫ್ಡ್ ಮಿರ್ಚಿ ಬಜ್ಜಿನ ಒಂದ್ಸಲ ತಿಂದರೆ ಮತ್ತೆ ಮತ್ತೆ ಬೇಕು ಅನ್ನೋಷ್ಟು ಟೇಸ್ಟಿ ಆಗಿರುತ್ತೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬೋಂಡದ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ಒಂದರಲ್ಲಿ 4 ಆದರೂ ಮಾಡ್ಕೊಳ್ಬೋದು, ಇಲ್ಲ ಅಂದರೆ 2 ಪೀಸ್ ಆದರೂ ಮಾಡ್ಕೊಳ್ಬೋದು. ತುಂಬ ದಪ್ಪ ಇರೋದ್ರಿಂದ 4 ಪೀಸ್ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ. ಈಗ ಬೀಜನೆಲ್ಲ ತೆಗೆದು ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಬೀಜ ಇದ್ದರೆ ಎಣ್ಣೆಗೆ ಹಾಕಿದಾಗ ಸಿಡಿಯುತ್ತೆ, ಸೊ ಒಂದು ಬೀಜ ಇಲ್ದಂಗೆ ನೀಟಾಗಿ ತೆಗೆದಿಟ್ಕೊಳ್ಳಿ. ಇವಾಗ ಮೇಲೆ ಬ್ಲ್ಯಾಕ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಪುಡಿನ ಎಲ್ಲ ಕಡೆನೂ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಈ ರೀತಿ ಜೀರಿಗೆ ಪುಡಿ ಮತ್ತು ಸಾಲ್ಟನ್ನು ಹಾಕೋದ್ರಿಂದ ತಿನ್ನೋವಾಗ ಟೇಸ್ಟ್ ಸೂಪರಾಗಿರುತ್ತೆ. ಸೊ ಈ ರೀತಿ ಚಾಟ್ ಮಸಾಲನೂ ಕೂಡ ಮೇಲೆ ಹಾಕ್ತಾ ಇದ್ದೀನಿ. ಈ ರೀತಿ ಚಾಟ್ ಮಸಾಲ, ಸಾಲ್ಟು ಮತ್ತು ಜೀರಿಗೆ ಪೌಡರ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಬೋಂಡದ ಹಿಟ್ಟನ್ನು ಕಲಿಸ್ಕೊಳ್ಳೋಣ. 2 ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಅರ್ಧ ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸೋಡನ ಹಾಕಿ ಸ್ವಲ್ಪ ಜೀರಿಗೆ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಸಾಲ್ಟ್ ಕೂಡ ಹಾಕ್ಕೊಂಡು ಸ್ವಲ್ಪ ಅಜ್ವೈನ ಹಾಗೆ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ಳಿ. ಇವಾಗ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪನೇ ನೀರಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ಕಲಿಸೋವಾಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದರೆ ಬೋಂಡ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ನಾವು ಹಿಟ್ಟನ್ನು ದಪ್ಪದಾಗಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರಾಗಿ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ದಪ್ಪದಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ಬೋಂಡ ಕ್ರಿಸ್ಪಿಯಾಗಿ ಬರೋದಿಲ್ಲ. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿನಲ್ಲಿರಬೇಕು. ಈ ರೀತಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ಯಾಬೇಜನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾಬೇಜನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟನ್ನು ಕೂಡ ತುರಿದಿಟ್ಕೊಳ್ಬೇಕು. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೂ ಸಹ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊಳ್ಬೇಕು. ಇದಕ್ಕೆ ಲೆಮನ್ ರಸ ಕೂಡ ಹಾಕಬೇಕು. ಈ ಮೊದಲಿಗೆ ಹಾಕಿದ್ರೆ ಕಹಿ ಬರುತ್ತೆ. ಲೆಮನ್ ರಸನ ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇವಾಗ ಕರಿಯೋದಕ್ಕೆ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಬಿಸಿ ಇದೆಯಾ ಅಂತ ಒಂದ್ಸಲ ಈ ರೀತಿ ಚೆಕ್ ಮಾಡಿಕೊಂಡು ಇವಾಗ ಹಾಕ್ಕೊಳ್ಬೋದು. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೆಣಸಿನ್ಕಾಯನ್ನು ಈ ರೀತಿ ಕೋಟ್ ಮಾಡಿ ಹಾಕ್ಕೊಳ್ಬೇಕು. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕ್ಕೊಳ್ಳಿ. ಈಗ ಎಷ್ಟು ಹಿಡಿಸುತ್ತೋ ಅಷ್ಟು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಈಗ ಒಂದೊಂದೇ ಮೆಣಸಿನ್ಕಾಯಿನ ಈ ರೀತಿ ಹಿಟ್ಟನ್ನು ಪೂರ್ತಿಯಾಗಿ ಕವರ್ ಮಾಡಿ ಸ್ವಲ್ಪ ಮೆಣಸಿನ್ಕಾಯಿ ಕಾಣೋ ಥರ ಈ ರೀತಿ ಸರ್ವಿ ಹಾಕ್ಕೊಂಡ್ರೆ ಆ ಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿ ಬೇಯುತ್ತೆ ಮತ್ತು ಚೆನ್ನಾಗಿರುತ್ತೆ ತಿನ್ನೋವಾಗ ಕೂಡ. ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ಕೊಂಡು ಇವಾಗ ಇದನ್ನು ಎಲ್ಲ ಕಡೆನೂ ಬೇಯಿಸ್ಕೋಬೇಕು ಚೆನ್ನಾಗಿ. ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಬೇಕು ಮತ್ತು ಅದು ಕಲರ್ ಕೂಡ ಚೇಂಜ್ ಆಗಬೇಕು. ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತಿನ್ನೋವಾಗ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ ಮೆಣಸಿನ್ಕಾಯಿ. ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ಎತ್ತಿಟ್ಕೊಳ್ಳಿ. ಮೆಣಸಿನ್ಕಾಯಿನ ಹಾಕೋವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೊರಗಡೆ ಬೆಂದಿರುತ್ತೆ, ಒಳಗಡೆ ಮೆಣಸಿನ್ಕಾಯಿ ಬೆಂದಿರಲ್ಲ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಬ್ಯಾಚ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬ್ಯಾಚಲ್ಲೂ ಕೂಡ ಸೇಮ್ ಇದೇ ರೀತಿಯೇ ಎಲ್ಲ ಮೆಣಸಿನ್ಕಾಯಿನೂ ಈ ರೀತಿ ಕೋಟ್ ಮಾಡಿ ಹಾಕ್ಕೊಳ್ಬೇಕು. ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೊಳ್ಳಿ. ಆಮೇಲೆ ತುಂಬ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಡಿಸಿ ಬೇಯಿಸುವಾಗ ತುಂಬಾ ಕಷ್ಟ ಆಗುತ್ತೆ. ಆವಾಗ ಏನು ಮಾಡಬೇಕು, ಒಂದು ಫೋರ್ಕ್ನ ಸಹಾಯದಿಂದ ಈ ರೀತಿ ಎಲ್ಲವೂ ಒಂದೊಂದನ್ನೇ ಮಡಿಸಿ ಇದನ್ನು ಎಲ್ಲ ಕಡೆನೂ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಎತ್ತಿಟ್ಕೊಳ್ಳೋಣ. ನೋಡಿ 4 ಮೆಣಸಿನ್ಕಾಯಲ್ಲಿ ಒಂದು 10 ಮೆಣಸಿನ್ಕಾಯಿ ಆಗಿದೆ ಇವಾಗ ಬಜ್ಜಿ. ನೋಡಿ ಇವಾಗ ಎಲ್ಲ ಮೆಣಸಿನ್ಕಾಯಿ ಕೂಡ ರೆಡಿ ಆಯಿತು. ಈಗ ಸಖತ್ತಾಗಿರೋದು ಮೆಣಸಿನ್ಕಾಯಿ ಬಜ್ಜಿ. ನೋಡಿ, ಮೆಣಸಿನ್ಕಾಯಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತಿನ್ನೋವಾಗ ಸೂಪರಾಗಿರುತ್ತೆ. ಈಗ ಇದನ್ನು ಒಂದೊಂದಾಗಿಯೇ ಕಟ್ ಮಾಡ್ಕೊಳ್ಳೋಣ. ಮಧ್ಯ ಕಟ್ ಮಾಡ್ಕೋಬೇಕು, ಪೂರ್ತಿಯಾಗಿ ಕಟ್ ಮಾಡಬಾರ್ದು. ಮಧ್ಯ ಇದನ್ನು ಸೀಳ್ಬಿಟ್ಟು ಈಗ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆ ಸ್ಟಫಿಂಗ್ನ ಫಿಲ್ ಮಾಡ್ಕೋಬೇಕು. ಇದನ್ನು ಫಿಲ್ ಮಾಡಿಕೊಂಡು ಎಷ್ಟು ಹಿಡಿಸುತ್ತೋ ಅಷ್ಟು ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಮಧ್ಯೆ ಈ ರೀತಿ ಕಟ್ ಮಾಡಿಕೊಂಡು ಈಗ ಎಲ್ಲನೂ ಒಂದೊಂದು ಸ್ಪೂನ್ ಇಲ್ಲ 2 ಸ್ಪೂನ್ ಆಗೋಷ್ಟು ಇದನ್ನು ಫಿಲ್ ಮಾಡಬೇಕು. ನೋಡಿ ಈ ರೀತಿ ಎಲ್ಲವನ್ನೂ ಕೂಡ ಈ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು.
ನೋಡಿ ಈಗ ಎಲ್ಲ ಮೆಣಸಿನ್ಕಾಯನ್ನು ಕೂಡ ಸ್ಟಫಿಂಗ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಮೇಲೆ ಕ್ವಿಕ್ಕಾಗಿ ಸ್ವಲ್ಪ ಚಾಟ್ ಮಸಾಲ ಹಾಗೂ ಲೆಮನ್ ರಸನ ಹಾಕ್ಕೊಳ್ಬೇಕು. ಬೇಗನೆ ಹಾಕಿ ಬೇಗನೆ ತಿನ್ನಬೇಕು, ಇಲ್ಲ ಅಂದರೆ ಕ್ರಿಸ್ಪಿನೆಸ್ ಎಲ್ಲ ಹೊರಟೋಗಿ ಮೆತ್ತಗಾಗ್ಬಿಡುತ್ತೆ. ಸೊ ಮಾಡಿದ ತಕ್ಷಣವೇ ತಿಂದರೆ ಟೇಸ್ಟು ಸಕ್ಕತ್ತಾಗಿರುತ್ತೆ. ಈಗ ನೋಡಿ ನಮ್ಮ ಕ್ರಿಸ್ಪಿ ಸ್ಟಫ್ಡ್ ಮಿರ್ಚಿ ಬಜ್ಜಿ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೀತಿ ಬಜ್ಜಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.